ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ಬರ್ರಿ ಇವತ್ತಿನ ಬ್ಲಾಗ್ ಶುರು ಮಾಡಮ್ರಿ. ನೋಡ್ರಿ, ಈಗ ಕೆಲಸ ನಡೆದ್ರೆ ಅಡುಗೆ ಮಾಡಿರ್ತೇನೆ ರೀ. ಇವತ್ತು ಗಣೇಶ ಚತುರ್ಥಿ ಅದಲ್ರಿ, ಹಾಗೆ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ, ಸಿದ್ಧಿವಿನಾಯಕ ಎಲ್ಲರಿಗೂ ಒಳ್ಳೆ ರೀತಿಲಿ ಕೊಡ್ರಿ. ಯಾವುದೇ ವಿಘ್ನಗಳು ಬರ್ದಿರತ್ತ ನೋಡ್ಕೊಳ್ಳಿ, ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಲಿ ಸಿದ್ಧಿವಿನಾಯಕತೆ ಕೇಳ್ಕೊತೀನಿ ರೀ. ಬರ್ರಿ, ಈಗ ಎಲ್ಲ ಅಡುಗೆ ಸ್ಟಾರ್ಟ್ ಮಾಡೀನಿ ರೀ. ಆಲ್ರೆಡಿ ಪಲ್ಯ ಎಲ್ಲ ಮಾಡೀನಿ ರೀ. ಚಪಾತಿ ಒಂದು ಮಾಡಬೇಕು. ಬರ್ರಿ, ನಿಮ್ಮ ಜೋಡಿ ಏನೇನು ಮಾಡೀನಿ ಅಂತ ಶೇರ್ ಮಾಡ್ತೀನಿ, ತೋರಿಸ್ತೀನಿ ಬರ್ರಿ. ನೋಡ್ರಿ, ಇಲ್ಲಿ ಕ್ಯಾಬೇಜ್ ಪಲ್ಯ ಮಾಡೀನಿ ನೋಡ್ರಿ. ಹುರಿದು ಮಾಡಿರೋಂಥ ಕ್ಯಾಬೇಜ್ ಪಲ್ಯ ಅದ ರೀ. ಇದ್ರ ರೆಸಿಪಿ ಶೇರ್ ಮಾಡಿಲ್ರಿ, ಬೇಕಂದ್ರೆ ಕಮೆಂಟ್ ಮಾಡಿರಿ, ಶೇರ್ ಮಾಡ್ತೀನಿ ರೀ. ಸೂಪರ್ಗೆ ಆಗ್ತದೆ ಮಾತ್ರ ಪಲ್ಯ ರೀ ಇದು. ಹಂಗೆ ಇಲ್ಲಿ ಸಾಂಬಾರು ಕುದ್ಲಿಗತ್ತೈತೆ ನೋಡ್ರಿ. ಟೊಮೆಟೊ ಸಾರು ಅದ ರೀ, ನಮ್ಮ ಸ್ಪೆಷಲ್ ಸಾರು ಇದು. ಟೊಮೆಟೊ ಮತ್ತು ಶೇಂಗಾದ ಹಿಂಡಿ ಸಾರು ಇದು. ಹಂಗೆ ಇಲ್ಲಿ ಬಿಸಿ ಬಿಸಿ ಅನ್ನನೂ ರೆಡಿ ಆಗೈತಿ. ಹಿಟ್ಟು ನಾದಿಟ್ಟೇನಿ ರೀ, ಚಪಾತಿ ಮಾಡ್ಬೇಕ್ರಿ ಈಗ. ನೋಡಿರಿ ಫ್ರೆಂಡ್ಸ್, ಈಗ ಚಪಾತಿ ಮಾಡ್ತೀನಿ ರೀ. ಬಿಸಿ ಬಿಸಿ ಚಪಾತಿ ಮಾಡಮ್ ಬರ್ರಿ. ಬಿಸಿ ಬಿಸಿ ಚಪಾತಿ ಮಾಡಿ ಅವ್ರಿಗೆ ಊಟ ಕೊಡಮ್ರಿ. ಈಗ ಹಿಟ್ಟು ಹಚ್ಚಿ ಮಾಡ್ತೀನಿ ರೀ ಚಪಾತಿನ. ಎಣ್ಣೆ ಹಚ್ಚಿ ಮಾಡಲ್ರಿ, ಹಿಟ್ಟು ಹಚ್ಚಿ ಮಾಡ್ತೀನಿ. ಹಿಟ್ಟು ಹಚ್ಚಿ ಮಾಡಮ್ರಿ. ಹಿಟ್ಟು ಹಚ್ಬಿಟ್ಟು ಚಪಾತಿ ಮಾಡ್ತೀನಿ ರೀ. ಹಿಟ್ಟು ಹಚ್ಚಿ ಮಾಡಿರೋಂಥ ಚಪಾತಿ ಯಾರಿಗೆಲ್ಲ ಇಷ್ಟ ರೀ, ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಹಿಟ್ಟು ಹಚ್ಚಿ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು ಚಪಾತಿ. ಎಣ್ಣೆ ಜಾಸ್ತಿ ಆಯಿಲ್ ಯೂಸ್ ಮಾಡೋಕ್ಕಾಗಲ್ಲಲ್ರಿ. ಹಿಟ್ಟು ಹಚ್ಚಿ ಮಾಡಿದ್ರೆ ಬೆಸ್ಟ್ ಅದ ಚಪಾತಿ, ಮೆತ್ತಗೂ ಆಗ್ತಾವ್ರಿ, ಹಿಂಗೆ ಆರೋಗ್ಯಕ್ಕೂ ಒಳ್ಳೇದು ರೀ. ದಪ್ಪ ಮಾಡಿದ್ರು ಚೆಂದ ಆಗ್ತಾವ್ರಿ. ಅದೇ ಎಣ್ಣೆ ಹಚ್ಚಿ ದಪ್ಪ ಮಾಡಿದ್ರೆ ಸರಿ ಆಗೋದಿಲ್ಲ ಚಪಾತಿ. ಚಪಾತಿ ರೆಡಿ ಆಗ್ಯದ. ಹಂಚ್ಕಾಯಿಲ್ರಿ, ಹಂಚ್ಕಾಯ್ದ ಮ್ಯಾಗ ಹಂಚಿನಾಗ ಹಾಕಂಬ್ರಿ. ಹಿಂಗೆ ಇವತ್ತು ಗಣೇಶ ಚತುರ್ಥಿ ಅದಲ್ರಿ, ಹಾಗಾಗಿ ಇವತ್ತು ಸ್ಕೂಲ್ ರಜೆ ಕೊಟ್ಟಾರಿ. ಇವತ್ತು ಮನೆಯಾಗ ಯಾರು ಇಬ್ರು, ಅದಕ್ಕೆ ಚಪಾತಿ ಮಾಡ್ತೇನೆ ರೀ. ಊಟ ಮಾಡ್ತಾರೆ. ಲೇಟ್ ಆಗ್ಯದ್ರ ಆಲ್ರೆಡಿ, ಇವತ್ತು ಲೇಟ್ ಆಗ್ಯದಾರ ಅವರು. ಸ್ಕೂಲ್ ರಜೆ ಇತ್ತಂದ್ರೆ ಲೇಟಾಗಿ ಹೇಳ್ತಾರೆ ರೀ, ಇಲ್ಲಾಂದ್ರೆ ಜಲ್ದಿ ಹೇಳ್ತಾರೆ. ಸಾಲಿ ಸ್ಕೂಲ್ ಟೈಮ್ ಆಗ್ತದಲ್ರಿ. ಈಗ ಹಂಚ್ಕಾಯ್ದದ್ರಿ, ಈಗ ಚಪಾತಿ ಹಾಕ್ತೇನೆ ರೀ. ಸ್ವಲ್ಪ ರೀತಿ ಎಣ್ಣೆ ಹಚ್ಚಿದ್ರೆ ಆಯ್ತು ರೀ. ಅಷ್ಟು ಚಪಾತಿ ಮಾಡ್ತೇನೆ ರೀ, ಬಡ ಮಾಡ್ತೇನೆ ರೀ. ಈಗ ಪೂರ್ತಿ ಮಾಡಂಗಿಲ್ಲ ರೀ, ಬರೀ ಈ ಸದ್ದು ಊಟಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ತೇನೆ ರೀ. ಉಳಿದಿದ್ದು ಮಧ್ಯಾಹ್ನಕ್ಕೆ ಮಾತ್ರ ಬಿಸಿ ಬಿಸಿ ಮಾಡ್ಕೊಡ್ತೇನೆ ರೀ. ಒಮ್ಮೆ ಮಾಡಂಗಿಲ್ಲ ರೀ, ಊಟ ಟೈಮ್ನಾಗ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ತೀನಿ ರೀ. ಅವ್ರು ನೋಡ್ರಿ, ಈಗ ಚಪಾತಿ ಎಷ್ಟು ಚಂದ ಆತಾವ ನೋಡ್ರಿ. ಇವು ಮಸ್ತ್ ಆತಾವ ನೋಡ್ರಿ. ಯಾವ ರೀತಿ ಉಬ್ಬಿ ಬರ್ಲಿಕತ್ತಾವ ನೋಡ್ರಿ ಚಪಾತಿ. ಈ ರೀತಿ ಉಬ್ಬಿ ಚಪಾತಿ ಚಂದ ಆತಾವ್ರಿ, ಮಸ್ತ್ ಆತಾವ್ರಿ ಚಪಾತಿ ಮಾತ್ರ. ಉಬ್ಬಿ ಬರ್ತಾವ ನೋಡ್ರಿ, ಯಾವ ರೀತಿ ಉಬ್ಬಿ ಬರ್ಲಿಕತ್ತಾವ. ಈ ರೀತಿ ಉಬ್ಬಿ ಚಪಾತಿ ಆಯ್ತಂದ್ರೆ ಭಾಳ ಚಂದ ಆತಾವ್ರಿ ಚಪಾತಿ, ಮೆತ್ತಗೆ ಆತಾವ್ರಿ ನೋಡ್ರಿ. ನೋಡ್ರಿ ಎಷ್ಟು ಚಂದ ಉಬ್ಬಿ ಬರ್ತಾವ್ರಿ ಚಪಾತಿ. ಈ ರೀತಿ ಉಬ್ಬಿ ಮಾಡಿ ಕೊಟ್ಟೆ ಅಂದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಚಪಾತಿ. ನನ್ನ ಮಕ್ಕಳಿಗಂತೂ ಚಪಾತಿ ಅಂದ್ರೆ ಭಾಳ ಇಷ್ಟ ರೀ. ರೊಟ್ಟಿ ಜಾಸ್ತಿ ತಿನ್ನಂಗಿಲ್ಲ ಅವರು, ಚಪಾತಿನೇ ಬೇಕಂತಾರ್ರಿ ಬರೀ. ನೋಡ್ರಿ ಎಷ್ಟು ಚಂದಾಗ್ಯಾವ್ರಿ. ನೋಡ್ರಿ ಫ್ರೆಂಡ್ಸ್, ಈಗ ಎಲ್ಲ ಕೆಲಸ ಮುಗಿಸೇನಿ ರೀ. ದೇವ್ರ ಪೂಜೆ ಐತಿ, ಎಲ್ಲ ಐತೆ ರೀ. ಈಗ ಊಟ ಮಾಡ್ತೇನೆ ರೀ. ಬಿಸಿ ಬಿಸಿ ಚಪಾತಿ ಊಟ ಮಾಡಿಬಿಟ್ಟು ಉಳ್ದಿರೋಂಥ ಕೆಲಸ ಮಾಡ್ತೀನಿ ರೀ. ಈಗ ಕ್ಯಾಬೇಜ್ ಪಲ್ಯ ಹಾಕೊಂಡೇನಿ ರೀ. ಇದು ಕ್ಯಾರೆಟ್ ಪಲ್ಯ ರಾತ್ರಿ ಉಳ್ದದ್ರದಿಷ್ಟು ಅದು ಊಟ ಮಾಡ್ತೀನಿ ರೀ. ಇಲ್ಲಿ ಚಪಾತಿ ತೊಗೊಂಡೇನಿ ರೀ. ನಮ್ಮ ಊಟ ರೆಡಿ ಆಗೈತೆ ನೋಡ್ರಿ. ಈಗ ಬರ್ರಿ ಫ್ರೆಂಡ್ಸ್, ಊಟ ಮಾಡಮ್ರಿ ಎಲ್ಲರೂ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆ ರೀ ಇವೆಲ್ಲ. ಬರ್ರಿ ಊಟ ಮಾಡಮತ್ತೆ ಎಲ್ಲರೂ. ಊಟ ಮಾಡಿಬಿಟ್ಟು ಸಿಗ್ತೀನಿ ರೀ. ಫ್ರೆಂಡ್ಸ್, ಈಗೆಲ್ಲ ಕೆಲಸ ಮುಗೀತು ನೋಡ್ರಿ. ಬಟ್ಟೆನ ಒಗೆದು ಹಾಕಿಂದ ಪೂರ್ತಿ ಬಟ್ಟೆನೇ ಒಣಗಲಾಗ್ಯಾವ್ರಿ. ಮಳೆ ಅಂದ್ರೆ ಮಳೆ ರೀ. ನೋಡ್ರಿ ಮಳೆ ನಿನ್ನೆ ಸಾಯಂಕಾಲ ಸ್ಟಾರ್ಟ್ ಆಗ್ಯದ್ರಿ, ಇನ್ನೂವರೆಗೂ ನಿಂತಿಲ್ಲ ರೀ ಮಳೆ. ಅಷ್ಟು ಮಳೆ ಬರ್ಲಾಗತ್ತದ್ರಿ.
ಅಷ್ಟು ಮಳೆ ಅಂದ್ರೆ ಮಳೆ ಸಾಕು ಮಾಡೈತ್ರಿ. ಮಳೆ ಬಟ್ಟೆ ಒಣಗಲಾಗ್ಯಾವ್ರಿ. ಮಳೆ ಭಾಳ ಬರ್ಲಾಗತ್ತದ ರೀ. ನಿಂಬಲ್ಲೂ ಮಳೆ ಅದಂದ್ರೆ ತಿಳಿಸ್ರಿ. ನಂಬಲ್ಲಂತೂ ನಿನ್ನೆ ಸಾಯಂಕಾಲ ಸ್ಟಾರ್ಟ್ ಆಗಿ ಮಳೆ ಇನ್ನೂವರೆಗೂ ನಿಂತಿಲ್ಲ ನೋಡ್ರಿ. ಇನ್ನೂ ಬರ್ಲಾಗತ್ತದ ರೀ ಮಳೆ. ಈಗೆಲ್ಲ ಕೆಲಸ ಆಗೈತೆ ರೀ. ನೋಡ್ಬೇಕ್ರಿ ಇನ್ನು ಏನು ಮಾಡ್ಬೇಕಂತ ಹೇಳಿ. ಅಡುಗೆನೂ ಆಗೈತೆ ರೀ. ಇನ್ನು ಮಧ್ಯಾಹ್ನ ಬಿಸಿ ಚಪಾತಿ ಮಾಡಿಕೊಡೋದು ಅಷ್ಟೇ ಅದ ರೀ. ನೋಡ್ಬೇಕ್ರಿ ಇನ್ನು ಏನೇನು ಆಗ್ತದೆ ತೋರಿಸ್ತೀನಿ ಹತ್ರ ಆಮ್ಯಾಗ ನಿಮಗೆ. ಒಂದೆರಡು ರೀಲ್ಸ್ ಶೂಟ್ ಮಾಡ್ಬೇಕಲ್ಲಾಗತ್ತೀನಿ ರೀ. ಒಂದೆರಡು ರೀಲ್ಸ್ ನೋಡಿಟ್ಟಿವ್ರಿ. ಮಾಡ್ಬೇಕಂತ ರೆಡಿ ಮಾಡ್ಕೊಂಡಿನಿ ರೀ. ಆಲ್ರೆಡಿ ಅವರು ಪ್ರಾಕ್ಟೀಸ್ ಮಾಡ್ಯಾರ ರೀ. ಅವೆರಡು ಶೂಟ್ ಮಾಡ್ಕೋಬೇಕಲ್ಲಾಗತ್ತೀನಿ ರೀ. ನೋಡಮ್ಮ ಆಯ್ತು ಅಂದ್ರೆ ನಿಮ್ಗೆ ತೋರಿಸ್ತೀನಿ ರೀ. ಆಗಲಿಲ್ಲ ಅಂದ್ರೆ ಇಲ್ಲ ರೀ. ನೋಡಮ್ರಿ ಇನ್ನು ಏನೇನು ಆಗ್ತದೆ ಅಂತ ಹೇಳಿ ತೋರಿಸ್ತೀನಿ ರೀ. ಆಮ್ಯಾಗ ಸಿಗ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಈಗ ಟೈಮ್ ಬಂದು 4:20 ಆಗೈತೆ ರೀ. ಈಗ ರೀಲ್ ಶೂಟ್ ಮಾಡಿದೆವ್ರಿ. ಎಲ್ಲ ಶೂಟ್ ಮಾಡ್ಕೊಂಡು ಆಯ್ತು ರೀ. ವೀಡಿಯೋನು ಮಾಡಿ ಮುಗಿಸಿದೇವ್ರಿ. ನೋಡಿರಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.